ನಮಸ್ಕಾರ, ಇದು ಝೂಮ್ ಕನ್ನಡ ನ್ಯೂಸ್. ನಾನು ಕುಮಾರಸ್ವಾಮಿ. ಈಗ ಬ್ರೇಕಿಂಗ್ ನ್ಯೂಸ್. ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನಿಯರಿಂಗ್ ಇಂಡಿಯಾ ಸಂಸ್ಥೆ ವತಿಯಿಂದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಮ್ಯುನಿಟಿ ಭವನ ನೂತನ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಶಂಕುಸ್ಥಾಪನಾ ಕಾರ್ಯಕ್ರಮ ಇಂದು ನಡೆಯಿತು. ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಕೋನಸಂದ್ರ ಗ್ರಾಮದ ಸದಸ್ಯರಾದ ಅಮರನಾಥ್ ಮತ್ತು ಮಂಜುನಾಥ್ ರವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಗ್ರಾಮಸ್ಥರ ಸಹಕಾರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಮ್ಯುನಿಟಿ ಸೆಂಟರ್ಗೆ ಇಂದು ಗುದ್ದಲಿ ಪೂಜೆ ನಡೆಯಿತು. ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನಿಯರಿಂಗ್ ಇಂಡಿಯಾ ಸಂಸ್ಥೆ ಮಾದರಿ ಗ್ರಾಮ ಎಂಬ ಸಾಮಾಜಿಕ ಸೇವಾ ಅಡಿ ಪರಿಸರ, ಆರೋಗ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದು, ಟೊಯೋಟಾ ಸಂಸ್ಥೆ ಕೋನಸಂದ್ರ ಗ್ರಾಮದಲ್ಲಿ ಇಂದು ಎಲ್ಲ ಜಾತಿ ಧರ್ಮ ಸಮುದಾಯಗಳಿಗೆ ನೆರವು ಸಹಾಯವಾಗುವ ನಿಟ್ಟಿನಲ್ಲಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಕಮ್ಯುನಿಟಿ ಭವನ ನಿರ್ಮಿಸಲು ಕಟ್ಟಡಕ್ಕೆ ಶಂಕುಸ್ಥಾಪನೆ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಮ್ಯುನಿಟಿ ಭವನ ಕಟ್ಟಡಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ಗುದ್ದಲಿ ಪೂಜೆ ನಡೆಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಮ್ಯುನಿಟಿ ಭವನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನಿಯರಿಂಗ್ ಇಂಡಿಯಾ ಸಂಸ್ಥೆಯ ಎಂಡಿ ಯಶೋ ಶಿನೋ, ಡಿಎಂಡಿ ಮಿಸ್ಟರ್ ಪರಮೇಶ್ವರನ್ ಹಾಗೂ ಸಮಾಜದ ಆಧುನಿಕ ಹೋರಾಟಗಾರರಾದ ಅಹಿಂಸಾ ಚೇತನ್ ರವರು ಹಾಗೂ ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನಿಯರಿಂಗ್ ಇಂಡಿಯಾ ಸಂಸ್ಥೆಯ ಎಸ್ವಿಪಿ ಮಿಸ್ಟರ್ ಅಮಿತ್ ಜೈನ್ ಹಾಗೂ ಕೋಆರ್ಡಿನೇಟರ್ ಫೈನಾನ್ಸ್ ಮಿಸ್ಟರ್ ಶೀಗಾ ಹಾಗೂ ಡಿಜಿಎಂ ಸಿಎಸ್ಆರ್ ಮಿಸ್ಟರ್ ಸತೀಶ್ ಬಿಎನ್, ಇಎ ಹಾಗೂ ಸಿಎಸ್ಆರ್ ಇನ್ಚಾರ್ಜ್ ರಾಘವೇಂದ್ರ ಪ್ರಸಾದ್ ಅವರು, ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಕೋನಸಂದ್ರ ಗ್ರಾಮದ ಸದಸ್ಯರಾದ ಕೆಆರ್ ಅಮರನಾಥ್ನವರು, ಕೋನಸಂದ್ರ ಮಂಜುನಾಥ್ ರವರು ಹಾಗೂ ಆನೇಕಲ್ ತಾಲೂಕು ಪ್ರದೇಶ ಕುರುಬರ ಸಂಘದ ಕಾರ್ಯಾಧ್ಯಕ್ಷರಾದ ಕೆ ದೇವರಾಜ್ ರವರು, ಕಲ್ಲುಬಾಳು ವಿಎಸ್ಎಸ್ಎನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಎನ್.ಬಿ.ಎ. ನಾಗರಾಜ್ ರವರು ಸೇರಿದಂತೆ ಸ್ಥಳೀಯ ಮುಖಂಡರಾದ ಅಶ್ವಥ್, ನಾರಾಯಣಪ್ಪ, ಮಹದೇಶ್, ಕೃಷ್ಣಪ್ಪ, ಗೋವಿಂದಪ್ಪ, ಬಸವರಾಜು, ರಾಜಪ್ಪ, ಅಜ್ಜಪ್ಪ ಹಾಗೂ ಗ್ರಾಮಸ್ಥರೆಲ್ಲರೂ ಇಂದು ಗುದ್ದಲಿ ಪೂಜೆ ಕಟ್ಟಡ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನೆರವೇರಿಸಿದರು. ಕೋನಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ದಲಿತ ಪರ ಹೋರಾಟಗಾರರಾದ ಲೀಡರ್ ಕೋನಸಂದ್ರ ಮಂಜುನಾಥ್ ರವರ ಮತ್ತು ಅಮರನಾಥ್ ರವರ ಶ್ರಮ ಮತ್ತು ಅಭಿವೃದ್ಧಿಯ ಸಂಕಲ್ಪದಲ್ಲಿ ಈಗಾಗಲೇ ಕೋನಸಂದ್ರ ಗ್ರಾಮದಲ್ಲಿ ಟೊಯೋಟಾ ಸಂಸ್ಥೆಯು ಅಧಿಕಾರಿಗಳ ಸಹಕಾರ, ಆರ್ಥಿಕ ಸಹಾಯಧನ ನೆರವಲ್ಲಿ ಈಗಾಗಲೇ ಕೋನಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣವಾಗಿದ್ದು, ಗ್ರಾಮಗಳ ಸುತ್ತಮುತ್ತಲಿನ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ನೆರವಾಗಲು ಟೊಯೋಟಾ ಸಂಸ್ಥೆಯು ಆಡಳಿತ ಮಂಡಳಿ ಶ್ರಮಿಸಿ ಕೋನಸಂದ್ರ ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಮ್ಯುನಿಟಿ ಭವನ ನಿರ್ಮಾಣವಾಗಲು ಕೋನಸಂದ್ರ ಮಂಜುನಾಥ್ ರವರು ಮತ್ತು ಅಮರನಾಥ್ ರವರ ಶ್ರಮ ಇದೆ. ಟೊಯೋಟಾ ಸಂಸ್ಥೆ ಶಿಕ್ಷಣ ಮತ್ತು ಸಾಮಾಜಿಕ ಪರಿಸರ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆ ಮಾಡುತ್ತಾ ದೇಶದಲ್ಲಿ ಅತ್ಯುನ್ನತ ಸಾಮಾಜಿಕ ಸೇವಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಕುಮಾರಸ್ವಾಮಿ, ಝೂಮ್ ಟಿವಿ ಕನ್ನಡ, ಬೆಂಗಳೂರು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಕಲ್ಲುಬಾಳು ಗ್ರಾಮ ಪಂಚಾಯತಿ ಕೋನಸಂದ್ರ ಗ್ರಾಮದ ಸದಸ್ಯ ಇದ್ದೀನಿ. ಈ ದಿನ ನಾವು ಏನಿವತ್ತು ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಲಿಮಿಟೆಡ್ ಇಂದ ಮೊದಲು ಈಗಾಗಲೇ ಒಂದು 4 ಕೋಟಿ ರೂಪಾಯಿಗಿಂತ ಮಿಗಿಲಾಗಿ ಒಂದು ಶಾಲೆ ಕಟ್ಕೊಟ್ಟಿದ್ದಾರೆ. ಹಾಗೇನೆ ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನಕ್ಕೆ ಅಂತ ನಿಗದಿಪಡಿಸಿದ್ದ ಜಾಗದಲ್ಲಿ ನಾವು ಅಂಬೇಡ್ಕರ್ ಭವನನ ಜಾಗ ನಿಗದಿಪಡಿಸಿದೀವಿ. ಆದ್ರೆ ಅಂಬೇಡ್ಕರ್ ಭವನಕ್ಕಿಂತ ಹೆಚ್ಚಾಗಿ ಅದು ಸಾರ್ವಜನಿಕಕ್ಕೆ ಉಪಯೋಗ ಆಗಂತದ್ದು. ಯಾಕೆಂದ್ರೆ ನೀವು ನಮ್ಮ ರಾಜ್ಯದಲ್ಲಿ ನೋಡಿದೀರಾ, ಎಲ್ಲಾ ಊರುಗಳಲ್ಲೂ ಅಂಬೇಡ್ಕರ್ ಭವನ ಮಾಡ್ತಾರೆ. ಒಂದು ವರ್ಷ ಆದ್ಮೇಲೆ ಅದು ಧೂಳು ಹಿಡ್ಕಂತದೆ, ಅಲ್ಲಿ ಏನದು ಅನೈತಿಕ ಚಟುವಟಿಕೆಗಳು, ಏನೇನೋ ಗ್ಲಾಸ್ ಹೊಡೆದಾಕೋದು, ಏನೇನೋ ಮಾಡ್ತಿರ್ತಾರೆ. ಆ ಕಾರಣದಿಂದ ನಾವು ರಿಕ್ವೆಸ್ಟ್ ಮಾಡ್ಬಿಟ್ಟು ಅದನ್ನ ಬುದ್ಧ ಬಸವ ಅಂಬೇಡ್ಕರ್ ಅಂತ, ಅಂದ್ರೆ ಏನದು ಕಮ್ಯುನಿಟಿ ಸೆಂಟರ್, ಅದು ಏನು ಈ ಗ್ರಾಮದಲ್ಲಿರೋರು ಎಲ್ಲಾ ಸಮುದಾಯದವ್ರು ಯೂಸ್ ಮಾಡ್ಬೇಕು ಅದನ್ನ. ಅಂದ್ರೆ ಇದು ಬರೀ ಅಂಬೇಡ್ಕರ್ ಭವನ ಅಂದ್ರೆ ಬೇರೆ ಜನ ಒಂದ್ ಸ್ವಲ್ಪ ಬ್ಯಾಕ್ ಹೊಡಿತಾರೆ, ಏನಕ್ಕೆ ಹೋಗ್ಬೇಕಲ್ಲಿ ಅಂತ. ಇದು ಹಂಗಲ್ಲ, ಬುದ್ಧ ಬಸವ ಅಂಬೇಡ್ಕರ್ ಸಮುದಾಯ ಭವನ ಆ ಲೆಕ್ಕ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ. ಸಾರ್ವಜನಿಕರಿಗೆ, ಈ ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ಅದು ಉಪಯೋಗ ಆಗ್ಲಿ ಅಂತ ನಾವು ಇದನ್ನ ಮಾಡ್ತಾ ಇದೀವಿ. ಈ ಟೊಯೋಟಾ ಸಂಸ್ಥೆ ಈ ರೀತಿ ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಶಾಲೆ ಕಟ್ಕೊಟ್ಟಿದ್ದಾರೆ. ಈಗ ಶಾಲೆಗೆ ಏನೇನು ಬೇಕು, ಒಳಗಡೆ ಏನು ಇಕ್ವಿಪ್ಮೆಂಟ್ಸ್ ಬೇಕು, ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಬೇರೆ ಬೇರೆ ಏನು ಎಜುಕೇಶನ್ ಸಂಬಂಧಪಟ್ಟಂಗೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಮತ್ತೆ ಈಗ ಒಂದು ಕಮ್ಯುನಿಟಿ ಸೆಂಟರ್ ಈ ಗ್ರಾಮಕ್ಕೆ ಒಂದು ಒಳ್ಳೇದಾಗ್ಲಿ, ಜನರಿಗೆ ಒಂದು ಏನೋ ಒಂದು ನಾಮಕರಣ ಮಾಡ್ಕೊಬಹುದು, ಮಕ್ಕಳದು ಏನೋ ಸ್ಕೂಲ್ದು ಪೂಜೆಗಳು ಮಾಡ್ಕೊಬಹುದು. ಸಣ್ಣ ಬಡವರು ಒಂದು 100 ಜನದಲ್ಲಿ ಒಂದು ಮದುವೆನೆ ಮಾಡ್ಕೊಬಹುದು. ಆ ಕಾರ್ಯಕ್ರಮನ ಇಲ್ಲಿ ಮಾಡ್ಬೋದು ಅಂತ ಅದನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ನಾನು ಸಾರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಅಲ್ಲಿ ಒಂದು ಕಾರ್ನರ್ ಅಲ್ಲಿ
ಸಾಹೇಬ್ರದ್ದು ಒಂದು ಮೂರ್ತಿ. ಯಾಕಂದ್ರೆ ಇದನ್ನ ಮೀಸಲಿಟ್ಟಿರೋ ಜಾಗ ಅಂಬೇಡ್ಕರ್ ಭವನ ಅಂತಾನೆ ಪಂಚಾಯತಿನಲ್ಲಿ ರೆಜುಲೇಷನ್ ಮಾಡಿಸಿದೀನಿ ನಾನು. ಇದು ನಾನು ಬಂದು ಗೆದ್ದು ಫಸ್ಟ್ ಮೀಟಿಂಗ್ ಅಲ್ಲೇ ಕ್ಲಿಯರ್ ಮಾಡಿದ್ದೀನಿ ಇದನ್ನ 2021ರಲ್ಲಿ. ಹಾಗಾಗಿ ನಮ್ಮ ಅದೃಷ್ಟ ಏನಂದ್ರೆ ನಮ್ಗೆ ಕಂಪ್ನಿ TIEI ಕಂಪ್ನಿಯವರು ಸಿಕ್ಕಿರೋದು ನಮ್ಗೆ ಗ್ರಾಮಕ್ಕೆ ಬೇಕಾದಂತ ಎಲ್ಲ ಅನುಕೂಲಗಳನ್ನು ಮಾಡ್ಕೊಡ್ತಾ ಇದ್ದಾರೆ. ಕೋನಸಂದ್ರ ಗ್ರಾಮದಲ್ಲಿ ಒಂದು ಸುದಿನನೇ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ 2 ವರ್ಷದಿಂದ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ರು ನವೆಂಬರ್ ಅಲ್ಲಿ. ಮತ್ತೆ ಹೋದ ವರ್ಷ ನವೆಂಬರ್ ಅಲ್ಲಿ ಇನಾಗ್ರೇಷನ್ ಮಾಡಿ 100 ಬಡ ಮಕ್ಕಳಿಗೆ ಒಳ್ಳೆ ಉತ್ತಮ ವಿದ್ಯಾಭ್ಯಾಸ ಕೊಡೋದು ಟೈಟಾ ಕಂಪ್ನಿಯದು ಒಂದು CSR ಸಂಸ್ಥೆಯಿಂದ ನಡೆದಿದೆ. ಹಾಗೇನೆ ಮತ್ತೆ ನಾವು ಅವ್ರು ಕೇಳ್ಕೊಂಡಾಗ ಒಂದು ಪಕ್ಕದ ಜಾಗದಲ್ಲಿ ಅಂಬೇಡ್ಕರ್ ಭವನ ಅಂದ್ರೆ ಕಮ್ಯುನಿಟಿ ಹಾಲ್ ಕಟ್ಕೊಡೋದಕ್ಕೆ ನಾವು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಒಂದು ಸಪ್ತಾಹ 1-2 ಮೀಟಿಂಗ್ ಮಾಡಿ ಮತ್ತೆ ಇಂಥ ಒಂದು ಸುವ್ಯವಸ್ಥಿತ ಬಹುಮಾಡಿ ಅಂದ್ರೆ 2 ಅಂತಸ್ತಿನ ಕಟ್ಟಡ ಕಟ್ಕೊಡೋದಕ್ಕೆ ಮುಂದೆ ಬಂದು ಇವತ್ತು ಶಂಕುಸ್ಥಾಪನೆ ಆಗಿದೆ. ಸತೀಶ್ ಅಂತ ನಾನು DGM CSR ಡಿಪಾರ್ಟ್ಮೆಂಟ್ ಅಲ್ಲಿ TIA ಕಂಪನಿಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ ಕಡೆಯಿಂದ ಈ ತರ ಹಲವಾರು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಎಸ್ಪೆಷಲಿ ಕೋನಸಂದ್ರ ಅಂತ ಈ ವಿಲೇಜ್ ನ ಮಾಡರ್ನ್ ವಿಲೇಜ್ ಅಂತ ಮಾಡ್ಬೇಕು ಅಂತ, ಮಾಡೆಲ್ ವಿಲೇಜ್ ಅಂತ, ಮಾದರಿ ಗ್ರಾಮ. ಸೊ ಹೀಗಾಗಿ ಹಲವಾರು ಕಾರ್ಯಕ್ರಮ ಮಾಡಿದೀವಿ. ಇವತ್ತು ಕಾರ್ಯಕ್ರಮ ಕಮ್ಯುನಿಟಿ ಸೆಂಟರ್ ಅಂತ, ಇಲ್ಲಿ ವಿಲೇಜರ್ಸ್ ಗಳಿಗೆ ತುಂಬಾ ಸಹಾಯ ಆಗುತ್ತದೆ. ಸೊ ನಾವೆಲ್ಲ ಟ್ರೈನಿಂಗು ಎಲ್ಲಾನು ವ್ಯವಸ್ಥೆ ಮಾಡಿದೀವಿ. ಅಂಡ್ ಬೇರೆ ಏನಾದ್ರು ಇವನ್ ಬಡವರುಗಳು ಏನಾದ್ರು ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ಬೇಕು ಅಂತಂದ್ರು ಆ ಪ್ರೋಗ್ರಾಮ್ನು ಅವರು ಇಲ್ಲಿ ಮಾಡ್ಬೋದು. ನಮಸ್ತೆ, ನಾನು ರಾಘವೇಂದ್ರ ಪ್ರಸಾದ್ ಅಂತ, ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಇಂದ CSR ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಇನ್ಚಾರ್ಜ್ ಅಲ್ಲಿ ಇದ್ದೀನಿ. ಈ ದಿನ ನಾವು ಈ ಕೋನಸಂದ್ರ ಗ್ರಾಮದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ದಿನ. ಏನಕ್ಕೆ ಅಂತಂದ್ರೆ ನಾವು ಟೋಟಲ್ ನಮ್ಮ ಕಂಪ್ನಿ ಕಡೆಯಿಂದ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯ ಮತ್ತೆ ಪರಿಸರ ಮತ್ತೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಅದರಲ್ಲಿ ವಿದ್ಯೆಗೆ ಸಪೋರ್ಟ್ ಕೊಡೋ ಕಾರ್ಯಕ್ರಮದಲ್ಲಿ ಇಲ್ಲಿ ಸುಮಾರು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಬೇಕು ಶಿಕ್ಷಣಕ್ಕೆ.